ದೇಶ ಕಂಡಂತಹ ಅತಿ ದೊಡ್ಡ ರಾಸಲೀಲೆಯ ಹಗರಣ ಮಾಜಿ ಮುಖ್ಯಮಂತ್ರಿಯೊಬ್ಬರ ಕುಟುಂಬದ ಕುಡಿಯಿಂದ ಹೊರಗೆ ಬಿದ್ದಿದ್ದು ಈಗ ಚರ್ಚೆಯ ವಿಚಾರ. ಆದ್ರೆ 2976 ವಿಡಿಯೋಗಳಲ್ಲಿ ಅವರದ್ದೇ ಸಮುದಾಯದ 1,500 ಸಾವಿರಕ್ಕೂ ಅಧಿಕ ಹೆಣ್ಣು ಮಕ್ಕಳನ್ನ ಅಳಿಸಿ ಗೋಳಾಡಿಸಿ ಅವರಿಗೆ ನರಕವನ್ನು ಕೊಟ್ಟಂತಹ ನೀಚತನದ ಕೃತ್ಯಕ್ಕೆ ಸಾಕ್ಷಿಯಾಗಿರುವಂಥದ್ದು ಈಗ ವೈರಲ್ ಆಗ್ತಿರುವಂತಹ ವಿಡಿಯೋಗಳು. ಆದರೆ ಈ ವಿಡಿಯೋಗಳನ್ನು ವೈರಲ್ ಮಾಡಿದ್ದು ಯಾರು? ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಮಾಡಿದ್ದು ಯಾರು? ಇದಕ್ಕೆ ಸುಮಾರು 1,200 ಕಿಲೋಮೀಟರ್ ದೂರದ ಒಂದು ಪ್ರದೇಶ ಹೊಣೆಗಾರಿಕೆಯನ್ನ ಹೊತ್ಕೊಳ್ತಿದೆಯಾ? ಕರ್ನಾಟಕದ ಆಚೆಗಿನ ಒಂದು ಸಂಘಟನೆ ಈ ವಿಡಿಯೋಗಳನ್ನು ವೈರಲ್ ಮಾಡೋ ಮೂಲಕ, ರಿಲೀಸ್ ಮಾಡೋ ಮೂಲಕ ಸುಮಾರು 20,000 ಪೆನ್ ಡ್ರೈವ್ಗಳನ್ನು ವಿತರಿಸೋ ಮೂಲಕ ಯಾವ ಸಂದೇಶವನ್ನು ರವಾನಿಸಿರಬಹುದು? ವಿಶೇಷ ನೋಡಿ, ಜಾತ್ಯತೀತ ಜನತಾದಳದ ನಾಯಕ ಮತ್ತು ಆ ನಾಯಕತ್ವಕ್ಕೆ ಕೊಡಲಿ ಪೆಟ್ಟನ್ನು ಕೊಡೋದ್ರ ಮೂಲಕ ಚಿರಾಗ್ ಪಾಸ್ವಾನ್ ಪಕ್ಷ ಹೇಗೆ ಹೋಯ್ತೋ, ಶಿವಸೇನೆಯನ್ನೇ ನೆಚ್ಚಿಕೊಂಡು ರಾಜ್ಯಭಾರ ಮಾಡಿದಂತಹ ಇದೇ ಬಿಜೆಪಿ ಇವತ್ತು ನಕಲಿ ಶಿವಸೇನೆ ಅನ್ನೋ ಮೂಲಕ ಬಾಳ್ ಠಾಕ್ರೆ ಅವರಿಗೆ ಅಪಮಾನ ಮಾಡ್ತಿದ್ಯೋ, ಅದೇ ರೀತಿ ರಾಜ್ಯದ ಒಂದು ಪ್ರಾದೇಶಿಕ ಪಕ್ಷವನ್ನ ಹಾಳುಗೆಡವಲಿಕ್ಕೆ ಅವರು ಮಾಡಿಕೊಂಡಂತಹ ಘನಘೋರ ತಪ್ಪುಗಳನ್ನು ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದಂತಹ ಬಿಜೆಪಿ, RSS ಇವತ್ತು ಈ ವಿಡಿಯೋಗಳನ್ನು ರಿಲೀಸ್ ಮಾಡಿರಬಹುದಾ? ದೆಹಲಿಯ ಕನ್ನಡಿಗನೊಬ್ಬನ ಕೈವಾಡ ಕೂಡ ಇದೆ ಈ ರಿಲೀಸ್ಗೆ ಅನ್ನುವಂಥದ್ದು ಕೂಡ ಚರ್ಚೆ. ಬಿಜೆಪಿಯ ಹಾಸನದ ನಾಯಕರು ಮಾತಾಡಿಕೊಳ್ತಿರುವ ಪ್ರಕಾರ ಹಾಸನ್ ಪ್ರಜ್ವಲ್ ಫೈಲ್ಸ್ನ ಒಂದಷ್ಟು ನೊಂದವರು ಮಾತಾಡ್ಕೊಳ್ತಿರುವಂತಹ, ಅದರಲ್ಲೂ ಜಾತ್ಯತೀತ ಜನತಾದಳದ ಕಾರ್ಯಕರ್ತರು ಮಾತಾಡ್ಕೊಳ್ತಿರುವಂತಹ ಸಂಗತಿಯ ಪ್ರಕಾರ, ಯಾಕಂದ್ರೆ ಯಾವೆಲ್ಲ ಕಾರ್ಯಕರ್ತರು ಆ ಪಕ್ಷಕ್ಕೋಸ್ಕರ ದುಡಿದ್ರು ಅವರದ್ದೇ ಮನೆಯ ಹೆಣ್ಣು ಮಕ್ಕಳ ವಿಡಿಯೋಗಳು ಕೂಡ ಇವತ್ತು ವೈರಲ್ ಆಗ್ತಿವೆ. ಅವ್ರು ಯಾಕೋಸ್ಕರ ಈ ಪಕ್ಷಕ್ಕೆ ದುಡಿದ್ನೋ ಅನ್ನುವಂತಹ ಹತಾಶೆಯಿಂದ, ಬೇಸರದಿಂದ ತಲೆ ತಗ್ಗಿಸ್ಕೊಂಡು ಓಡಾಡ್ತಿದ್ದಾರೆ. ಅವರ ಪ್ರಕಾರ, ಆ ನಾಯಕರ ಪ್ರಕಾರ, ನೊಂದವರ ಪ್ರಕಾರ RSS ಈ ವಿಡಿಯೋಗಳನ್ನ ಸುಮಾರು 3 ತಿಂಗಳು ಮುಂಚೆನೆ ಸಂಗ್ರಹಿಸಿತ್ತು. ಅದನ್ನ ರಿಲೀಸ್ ಮಾಡಿದ್ ಯಾಕೆ ಅನ್ನುವಂಥದ್ದೇ ಬಹುಮುಖ್ಯ ಸಂಗತಿ. ಒಂದು ಹಂತಕ್ಕೆ ದೆಹಲಿ ಮೂಲದ RSSನ ಪ್ರಭಾವಿ ನಾಯಕರೊಬ್ರು ತಮ್ಮನ್ನ ಕಡೆಗಣಿಸಿ ಕರ್ನಾಟಕದ ಅತ್ಯಂತ ಪ್ರಭಾವಿ ಬಿಜೆಪಿಯ ನಾಯಕ ಮಾಜಿ ಮುಖ್ಯಮಂತ್ರಿಯೊಬ್ಬರ ಮಾತುಗಳನ್ನು ಕೇಳಿಕೊಂಡು ಹೆಚ್ಚು ಓಡಾಡ್ತಿದ್ದಾರೆ, ನಮ್ಮನ್ನ ಕಡೆಗಣಿಸ್ತಿದ್ದಾರೆ ಅನ್ನೋ ಕಾರಣಕ್ಕೆ ಒಕ್ಕಲಿಗ ಸಮುದಾಯದ ನಾಯಕತ್ವವನ್ನ ಮತ್ತು ಲಿಂಗಾಯತ ಸಮುದಾಯದ ನಾಯಕತ್ವವನ್ನ ಒಟ್ಟೊಟ್ಟಿಗೆ ಬೀಳಿಸಬೇಕು, 28ರ ನಂತರವಾದ್ರೂ ನಮಗೆ, ನಮ್ಮ ಟೀಮ್ಗೆ ಅಧಿಕಾರ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಬಿಜೆಪಿಯ ಅತ್ಯಂತ ಪ್ರಭಾವಿ ನಾಯಕ, RSS ಪ್ರಭಾವಿ ನಾಯಕ, ಅದರಲ್ಲೂ ಮುಖ್ಯವಾಗಿ ಶಿವಮೊಗ್ಗ ಮೂಲದ ದೆಹಲಿಯಲ್ಲಿರುವಂತಹ ಕನ್ನಡಿಗ ಈ ಕೆಲಸ ಮಾಡಿರಬಹುದು ಅನ್ನುವಂಥದ್ದು ಅನುಮಾನ ಮತ್ತು ಚರ್ಚೆ. ಹಾಗಿದ್ರೆ ಪ್ರಜ್ವಲ್ ರೇವಣ್ಣ ಅವರ ಮಾಡಿದಂತಹ ತಪ್ಪುಗಳನ್ನು ಬಟಾಬಯಲು ಮಾಡಿದ್ರಲ್ಲಿ RSSನ ಪಾತ್ರವೂ ಇದೆ. ಒಬ್ಬ ದೆಹಲಿ ಮೂಲದ, ದೆಹಲಿಯ ಕನ್ನಡಿಗ, ಕರ್ನಾಟಕ ಮೂಲದ ದೆಹಲಿಯಲ್ಲಿ ವಾಸವಿರುವಂತಹ RSSನ ಪ್ರಭಾವಿ ನಾಯಕನ ಕೈವಾಡ ಇದೆ ಅನ್ನುವಂತಹ ಚರ್ಚೆಯ ಬಗ್ಗೆ ನೀವೇನಂತೀರ?